ಹಾಯ್, ನೀವೆಲ್ಲರೂ ಕೂಡ KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಇದನ್ನ ಚೆಕ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ. ನಿಮಗೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಕೂಡ ಹೇಳೋದಿದೆ. ಯಾಕಂತ ಹೇಳಿದ್ರೆ ಈ ವರ್ಷ ಅಪ್ಲಿಕೇಶನ್ ಅಲ್ಲಿ ಕೆಲವು ಸ್ಟೆಪ್ಸ್ ಅನ್ನ ಆಡ್ ಮಾಡಿದ್ದಾರೆ. ಅದರಲ್ಲಿ ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರುವಂತಹ ಕೋರ್ಸ್ನ ರ್ಯಾಂಕ್ ನಿಮಗೆ ಸಿಗದೇ ಇರಬಹುದು. ಸರಿನಾ? ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿ. ಈಗ ಲಾಸ್ಟ್ ಡೇಟ್ ಅನ್ನ ಈಗಲೇ ಹೇಳ್ಬಿಡ್ತೀನಿ. ಜನವರಿ 10, 2024ರಿಂದ KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಸ್ಟಾರ್ಟ್ ಆಗಬಹುದು ಅಥವಾ ಸ್ವಲ್ಪ ಲೇಟ್ ಆಗಿ, ಅಂದ್ರೆ ಇವತ್ತು ನೈಟ್ ಸ್ಟಾರ್ಟ್ ಆಗಬಹುದು, ಈ ರೀತಿ ಆಗಬಹುದು. ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಕೂಡಲೇ ಅಪ್ಲಿಕೇಶನ್ ಹಾಕಬೇಕು ಅಂತಿರಲ್ಲ. ಒಂದು 3-4 ಡೇಸ್ ಟೈಮನ್ನು ತೆಗೆದುಕೊಳ್ಳಿ. ಅಪ್ಲಿಕೇಶನ್ ಹೇಗೆ ಹಾಕೋದು ಅದನ್ನು ತಿಳ್ಕೊಳ್ಳಿ. ಅದರ ನಂತರ ಯಾವ್ಯಾವ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದರ ನಂತರ ಅಪ್ಲಿಕೇಶನ್ ಅನ್ನು ಹಾಕಿ. ನಂತರ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ವಿಡಿಯೋನ ಈ ಚಾನಲ್ ಅಪ್ಲೋಡ್ ಮಾಡಿದ್ದೇವೆ. ಚೆಕ್ ಮಾಡಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದರ ಟಾಪ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಸರಿ, ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಅದನ್ನು ತಿಳ್ಕೊಳ್ಳೋದಾದ್ರೆ ಫೆಬ್ರವರಿ 10, 2024 ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಲಾಸ್ಟ್ ಡೇಟ್ ಮುಗಿಯೋದ್ರೊಳಗಡೆ ಅಪ್ಲಿಕೇಶನ್ ಹಾಕಿದ್ರೆ ನಡೆಯುತ್ತೆ. ಅದಕ್ಕೋಸ್ಕರ ಗಡಿಬಿಡಿಯಲ್ಲಿ ಅಪ್ಲಿಕೇಶನ್ ಹಾಕಬೇಡಿ. ಎಲ್ಲ ಡೀಟೇಲ್ಸ್ ತಿಳಿದುಕೊಂಡು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅದನ್ನು ಕೂಡ ತಿಳ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕಿ. ಸರಿನಾ? ಅದರ ನಂತರ ಈಗಾಗಲೇ ಹೇಳಿದೆ, ಹಿಂದಿನ ವರ್ಷ ಇಲ್ಲದೆ ಇರುವಂತಹ ಒಂದು ಸ್ಟೆಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಏನು ಅಂತ ಹೇಳಿದ್ರೆ, ನಿಮ್ಗೀಗ CET ಅಲಾಟ್ಮೆಂಟ್ ಆಗತ್ತಲ್ವಾ, ನಿಮ್ಮ ನೀಟ್ ಆಗಿರಬಹುದು, ಅದೇ ರೀತಿ ನಾಟಾ ಎಕ್ಸಾಮ್ ಆಗಿರಬಹುದು, ಹಾಗೆ KCET ಎಕ್ಸಾಮ್ ಆಗಿರಬಹುದು. ಈ ಎಲ್ಲ ಕೋರ್ಸ್ಗಳು ಏನಿದೆ ಅಂದ್ರೆ ಈ ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಂತಹ ಕೋರ್ಸ್ಗಳು, ಎಂಜಿನಿಯರಿಂಗ್, ಮೆಡಿಕಲ್, ಹಾಗೆ BPO, BPT, ನಂತರ ಅಲೈಡ್ ಹೆಲ್ತ್ ಸೈನ್ಸ್, ನಂತರ ಆರ್ಕಿಟೆಕ್ಚರ್, ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧ ಕೂಡ ನಮ್ಮ KEದವರು CET ಅಲಾಟ್ಮೆಂಟ್ ಮಾಡ್ತಾರೆ. ಆ CET ಅಲಾಟ್ಮೆಂಟ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಆಪ್ಷನ್ಸ್ ನೀವು ಸೆಲೆಕ್ಟ್ ಮಾಡಬೇಕು. ಈಗ ಎಕ್ಸಾಂಪಲ್ಗೆ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನೀವು ಯಾವ್ಯಾವ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದೀರಾ ಅಂತ ಕೇಳಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ ಮುಂದೆ ರ್ಯಾಂಕಿಂಗ್ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಈಗ ನೀವು ನೀಟ್ ಎಕ್ಸಾಮ್ ಅನ್ನ ಬರೆದಿದ್ದೀರಾ, ನಂತರ KCET ಎಕ್ಸಾಮ್ ಅನ್ನು ಕೂಡ ಬರೀತೀರಾ. ನೀಟ್ ಎಕ್ಸಾಮ್ ಬರೆಯೋದು ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ. ಹಾಗೆ KCET ಎಕ್ಸಾಮ್ ಬರೆಯೋದು ಎಂಜಿನಿಯರಿಂಗ್, BSc ನರ್ಸಿಂಗ್ ಮುಂತಾದ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ. ಈಗ ಒಬ್ಬ ಸ್ಟೂಡೆಂಟ್ ಈ ನೀಟ್ ಎಕ್ಸಾಮ್ ಬರೆದಿದ್ದಾರೆ, ಮೆಡಿಕಲ್ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದಾರೆ, ಬಟ್ ಈಗ KCET ಎಕ್ಸಾಮ್ ಕೂಡ ಬರೆದಿದ್ದಾರೆ. ಯಾಕಂದ್ರೆ ಎಂಜಿನಿಯರ್ ಕೂಡ ಇಷ್ಟ ಇದೆ, ಬಟ್ ಅವರಿಗೆ ತುಂಬಾ ಇಷ್ಟ ಇರುವಂತಹ ಕೋರ್ಸ್ ಮೆಡಿಕಲ್ ಅಂತ. ಈ ಆಪ್ಷನ್ಗಳಲ್ಲಿ ಓನ್ಲಿ UG ನೀಟ್ ಹಾಗೆ ಆಯುಷ್ ಕೋರ್ಸ್ ಅದಕ್ಕೆ ಸಂಬಂಧಂತಹ ಆಪ್ಷನ್ ಇದೆ. ಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧ ಅದನ್ನಷ್ಟೇ ಸೆಲೆಕ್ಟ್ ಮಾಡಿದರೆ, UG CET ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರು CET ಎಕ್ಸಾಮ್ ಬರೆದ್ರೂ ಕೂಡ ಅವರಿಗೆ ಎಂಜಿನಿಯರಿಂಗ್, ನರ್ಸಿಂಗ್ ಮುಂತಾದ ಸೀಟ್ಗಳನ್ನ ಅಲಾಟ್ ಮಾಡಲ್ಲ. ಅದಕ್ಕೋಸ್ಕರ ಈ ಆಪ್ಷನ್ ಅನ್ನ ಕೇರ್ಫುಲ್ ಆಗಿ ಆಡ್ ಮಾಡಿ. ನೀವೀಗ ನೀಟ್ ಎಕ್ಸಾಮ್ ಬರೀತೀರಾ, ಹಾಗೆ KCET ಎಕ್ಸಾಮ್ ಎರಡನ್ನೂ ಬರೀತಾರ ಅಂತ ಹೇಳಿದ್ರೆ ಅಲ್ಲಿ UG CET, ಎಂಜಿನಿಯರಿಂಗ್, ನರ್ಸಿಂಗ್, ನಂತರ ಫಾರ್ಮಸಿ ಕೋರ್ಸಸ್, ಫಾರ್ಮಾ ಸೈನ್ಸ್ ಕೋರ್ಸಸ್ ಏನಿದೆ ಅದಕ್ಕೆ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ. ಅದ್ರ ಜೊತೆಗೇನೆ ಅದ್ರ ಕೆಳಗಡೆ ಇರುವಂತಹ ನೀಟ್ ಎಕ್ಸಾಮ್ಗೆ ಸಂಬಂಧಂತಹ ಆಪ್ಷನ್ ಏನಿದೆ ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ನೀವು ಯಾವ್ಯಾವ ಎಕ್ಸಾಮ್ ಅನ್ನ ಬರೀತಿದ್ದೀರಾ ಅದಕ್ಕೆ ಸಂಬಂಧಂತಹ ಎಲ್ಲ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿ. ನಾನು ನಿಮಗೆ ಕೊಡೋ ಸಜೆಷನ್ ಏನು ಅಂತಂದ್ರೆ ಅಲ್ಲಿರುವಂತಹ 4 ಆಪ್ಷನ್ ಸೆಲೆಕ್ಟ್ ಮಾಡಿ. ಎಕ್ಸಾಮ್ ಬರೀತಿರೋ ಬಿಡ್ತಿರೋ ಇಟ್ಸ್ ಓಕೆ, ಬಟ್ ಅಲ್ಲಿರುವಂತಹ 4 ಆಪ್ಷನ್ ಏನಿರೋದನ್ನ ಸೆಲೆಕ್ಟ್ ಮಾಡಿ. ನಂತರ ಈ ಇನ್ಫಾರ್ಮೇಶನ್ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿರಬೇಕು. ತಪ್ಪದೇ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದ್ರೆ ಅಪ್ಲಿಕೇಶನ್ ಅಲ್ಲಿ ಯಾರು ಮಿಸ್ಟೇಕ್ ಮಾಡೋದು ಬೇಡ. ಹೌದಾ? ಸರಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನೀವು ಕೂಡ ಇದರ ಸಬ್ಸ್ಕ್ರೈಬ್ ಮಾಡದಿದ್ರೆ ಯಾಕೆ ಮಾಡಿಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಣ. ಪದೇ ಲೈಕ್ ಮಾಡಿ. 1,000 ಲೈಕ್ಸ್ ಜಾಸ್ತಿ ಆಗ್ಬೋದು, ಪ್ರತಿಭೆ ಕೂಡ ಮರಿದೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.